ಕೇಳಿಸ್ಕೊಳ್ಳಿ ರಿಯಾಜ್ ಅವರೇ, ಕೇಳಿಸ್ಕೊಳ್ಳಿ ನೀವು ತಾಳ್ಮೆಯಿಂದ. ರಿಯಾಜ್ ಅವರೇ ಪ್ಲೀಸ್ ಕೇಳಿಸ್ಕೊಳ್ಳಿ. ಇಲ್ಲ 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 ರಿಯಾಜ್ ಅವರೇ ನಿಮ್ಗೂ ಸ್ವಲ್ಪ ನೀವು ಚಿಕ್ಕ ರಿಕ್ವೆಸ್ಟ್ ನೋಡಿ, ನಿಮಗೆ ಉಜುಖಾನ ಇರ್ಬೋದು, ಹಿಂದೂಗಳಿಗೆ ಶಿವಲಿಂಗ ಇರ್ಬೋದು, ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಸ್ವಲ್ಪ ಮರ್ಯಾದೆಯಿಂದ ಎಲ್ಲರೂ ಮಾತಾಡಬೇಕು ಅಂತ ನಾನು ಸ್ವಲ್ಪ ಎಚ್ಚರಿಕೆ ಕೊಡ್ತೀನಿ. ಪ್ಲೀಸ್ ಎಲ್ಲರೂ ಸ್ವಲ್ಪ ಎಲ್ಲರೂ ರೆಸ್ಪೆಕ್ಟ್ ಬಿಟ್ಟು ಯಾರು ಮಾತಾಡ್ತಾ ಇದ್ದಾರೆ? ಬಿಟ್ಟು ಯಾರು ಮಾತಾಡ್ತಾ ಇದ್ದಾರೆ? ಆರ್ಗ್ಯುಮೆಂಟ್ ಹಿಂದೂಗಳ ಪರ ಮಾಡ್ತಿರಲ್ಲ. ನಾನು ಹೇಳ್ತಿಲ್ಲ ಸರ್, ನಾನು ಹೇಳ್ತಿಲ್ಲ ಸರ್, ನಾನು ಹೇಳ್ತಿಲ್ಲ, ನಾನು ಹೇಳ್ತಿಲ್ಲ, ನಾನು ಏನು ಹೇಳ್ತಿಲ್ಲ, ನಾನು ಏನು ಹೇಳ್ತಿಲ್ಲ, ನಾನು ಜಸ್ಟ್ ರಿಯಾಜ್ ಅವರೇ ಏನಾಗುತ್ತೆ ಗೊತ್ತಾ? ರಿಯಾಜ್ ಅವರೇ ಕೆಲವೊಂದಷ್ಟು ಟಿವಿನಲ್ಲೇ ಈ ವಿಚಾರ ಇಲ್ಲಿ ಮುಗಿಯೋದು ಅಂತಲ್ಲ. ನಿಮ್ಮಲ್ಲಿ ಇನ್ನೂ ಸಾಕ್ಷಿಗಳಿದ್ದು, ನಿಮ್ಮಲ್ಲಿ ಏನಾದ್ರೂ ಇನ್ನೂ ಆಧಾರಗಳಿದ್ದು ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ಇನ್ನು ಮುಂದಿನ ಕೋರ್ಟ್ಗಳಿದೆ, ಎಲ್ಲ ಇದೆ. ನೀವು ಅದನ್ನ ಇಲ್ಲ ಇಲ್ಲಿಗೆ ಟಿವಿ ಡಿಬೇಟ್ ಮುಂದೆ ಹೋಗಿ ಇನ್ನೂ ಸಾಕ್ಷಿಗಳಿದ್ರೆ ಸಾಕ್ಷಿಗಳಿಟ್ಕೊಂಡು ನೀವು ನ್ಯಾಯ ಕೇಳೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಮುಂದಕ್ಕೆ ಹೋಗಿ. ಅರ್ಥ ಆಗ್ತಿದ್ಯಾ? ರಾಮಕೃಷ್ಣ ಅವರು ನಿಮಿಷ. ರಿಯಾಜ್ ಅವರು ನೆಮ್ಮದಿಯಾಗಿ ಮಾತಾಡಿ. ನಿರಂಜನ್ ಅವರು ಅದನ್ನೇ ಹೇಳಿದ್ದು, ಧರ್ಮ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಎಕ್ಸೈಟ್ ಆಗಿ ಹೇಳಿದ್ರಿ. ರಿಯಾಜ್ ಅವರೇ ಒಂದು ಸಮುದಾಯದ ಪರವಾಗಿ ಅಂತ ನೀವೇನ್ ಹೇಳಿದ್ರಲ್ಲ, ಬಟ್ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಗೊತ್ತಾ, ಕೋರ್ಟು ಅಂತ ಬಂದಾಗ ಕೋರ್ಟ್ ಏನ್ ತೀರ್ಪನ್ನ ನೀಡುತ್ತೆ, ಏನ್ ಆದೇಶ ನೀಡುತ್ತೆ, ಅದನ್ನ ಧರ್ಮಾತೀತವಾಗಿ ಹೋಗ್ಬೇಕಾಗತ್ತೆ. ಕೋರ್ಟ್ ಕೊಟ್ಟಿರೋ ತೀರ್ಪಿನ ಬಗ್ಗೆ ನಾವು ಚರ್ಚೆ ಮಾಡ್ತಿದೀವಿ. ಕೋರ್ಟ್ ಕೊಟ್ಟ ತೀರ್ಪು, ಈಗ ನೀವ್ ಹೇಳ್ತಿದ್ರಿ ಮುಸಲ್ಮಾನರು ಅಯೋಧ್ಯದಲ್ಲೂ ಕೂಡ ಕೋರ್ಟೆ ತೀರ್ಪು ಕೊಟ್ಟಿದ್ದು, ತೀರ್ಪು ಕೊಟ್ಟ ಮೇಲೆ ಮಂದಿರ ಆಗಿದ್ದು. ಅಯೋಧ್ಯದಲ್ಲೂ ಕೂಡ ಕೋರ್ಟ್ ತೀರ್ಪಿನ ನಂತರದಲ್ಲೇ ಮಂದಿರ ಆಗಿದ್ದು. ಏನ್ ಹೇಳಿ ಇನ್ನೊಂದ್ಸತಿ ಹೇಳಿ, ಕೇಳಿಸ್ಲಿಲ್ಲ. ಆಗ್ತಾ ಇಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಲಿ ಅಂತ ಹೇಳಿ ಅಲ್ಲಿ ಆದ್ರೂ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕ್ಲಿಯರ್ ಆಗಿ ದೇವಸ್ಥಾನ 1045 ಪೇಜ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 251 ಪೇಜ್ ಡ್ರಾಯಿಂಗ್ಸ್ ಹಾಕ್ತಾರೆ, 251 ಪೇಜ್ ಡ್ರಾಯಿಂಗ್ಸ್ ಹಾಕ್ತಾರೆ. ಆ ಡ್ರಾಯಿಂಗ್ಸ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ನೋಡಿ, ಸುಳ್ಳೇ ಬೇಡ್ರಿ. ಅದಕ್ಕೆ ಆಸ್ತಿಗಳ ಸಂಬಂಧ ಕೋರ್ಟ್ ಅಲ್ಲಿ 3 ವಿಚಾರಗಳನ್ನ ಮಂಡನೆ ಮಾಡ್ತಾರೆ. ಒಂದು ರೆವಿನ್ಯೂ ರೆಕಾರ್ಡ್ಮೆಂಟ್ ಮೆನ್ಷನ್ ಮಾಡ್ತಾರೆ, ASI ಫ್ಯಾಕ್ಟ್ಸ್ ಮೆನ್ಷನ್ ಮಾಡ್ತಾರೆ, ಅದಾದ್ಮೇಲೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಏನೇನಾಗಿತ್ತು ಅಂತ ಅಂದ್ಬಿಟ್ಟು 1045 ಪೇಜ್ ಅಲ್ಲಿ 800 ಪೇಜ್ ಅಲ್ಲಿ ನಾನು ಓದಿದ್ದೀನಿ ಇದನ್ನ ಜಡ್ಜ್ಮೆಂಟ್ ಕಾಪಿನ ಹೇಳ್ತಾ ಇದ್ದೀನಿ. 250 ಪೇಜ್ ಡ್ರಾಯಿಂಗ್ಸ್ ಇದೆ ಸರ್, ಅದರಲ್ಲಿ ಕ್ಲಿಯರ್ ಕಟ್ ಆಗಿ ರೆವಿನ್ಯೂ ರೆಕಾರ್ಡ್ ಮೆನ್ಷನ್ ಮಾಡ್ತಾರೆ. 1858 ಗಿಂತ ಮುಂಚೆ ಇಟ್ ವಾಸ್ ಕಾಲ್ಡ್ ಜನ್ಮಸ್ಥಳ್ and tax was collected as a janmasthal. The person was paid. ಅದನ್ನ ಜಡ್ಜ್ಮೆಂಟ್ ಗೆ ಪೂರ್ವಕ ಜೊತೆಲಿ ನೋಡಿದ್ರು ಅಷ್ಟೇ ಹೊರತು ASI ಕೊಟ್ಟಿರ್ತಕ್ಕಂಥದ್ದನ್ನ ASI ರಿಪೋರ್ಟ್ ಅನ್ನು ಪ್ರೂವ್ ಮಾಡಕ್ಕಾಗಿಲ್ಲ, ಅದು ಸತ್ಯ ಹೇಳಕ್ಕಾಗಿಲ್ಲ. ಆದ್ರೆ ಆಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥ ಸತ್ಯ ಸುಪ್ರೀಂ ಕೋರ್ಟ್ ರಿಯಾಜ್ ಅಯೋಧ್ಯೆಗೆ ಬನ್ನಿ, ವಾಪಸ್ ಕಾಶಿಗೆ ಬನ್ನಿ. ಸಾಕ್ಷಿಗಳನ್ನ ತಗೊಂಡಿದ್ರು, ಅದನ್ನೆಲ್ಲ ಸಾಕ್ಷಿಗಳು. ಆದ್ರೆ ದೇವಸ್ಥಾನ ಆಗಿದೆ ಅಷ್ಟೇ. ಈಗ ಇವ್ರು ನಾನು ಹೇಳ್ತಾ ನೋಡಿ, ASI ಕೊಟ್ಟಿರ್ತಕ್ಕಂಥ ಸಾಕ್ಷಿ ತಪ್ಪಿದ್ರೆ ರಿಯಾಜ್ ಅವರೇ ಪರವಾಗಿದೆ ಅಂತ ಮುಸಲ್ಮಾನರ ಪರವಾಗಿ ಯಾರು ಮಾತಾಡೋದಿಲ್ಲ. ಆಯ್ತು ರಾಮಕೃಷ್ಣ ಅವರೇ, ರಿಯಾಜ್ ಅವರೇ ಬೇರೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡ ನೀವು ಎಷ್ಟು ನೋಡಿದಿರಿ ನನಗೆ ಗೊತ್ತಿಲ್ಲ. ನಾವು ಲಾಂಚ್ ಆಗಿ ಕೇವಲ ಬೆರಳೆಣಿಕೆ ತಿಂಗಳಾಗಿರೋದು. ಒಬ್ಬ ಮುಸಲ್ಮಾನ್ ಸಮುದಾಯದ ಒಂದು ಕುಟುಂಬ ನ್ಯಾಯಕ್ಕೋಸ್ಕರ ವಿಧಾನಸೌಧದ ಮುಂದೆ ನಿಂತಾಗ ಇಡೀ ದಿನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇಡೀ ದಿನ ನ್ಯೂಸ್ ಕವರೇಜ್ ಮಾಡಿದ್ದು, ಆ ಕುಟುಂಬವನ್ನ ಸ್ಟುಡಿಯೋದಲ್ಲಿ ಕೂರಿಸಿ ಅವ್ರಿಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಇದಕ್ಕಿಂತ ಹೆಚ್ಚಿನ ಪ್ರೂಫ್ ಏನ್ ಬೇಕು ನನಗೆ ಗೊತ್ತಿಲ್ಲ. ನಾವು ಪ್ರಾಣಿಗಳಂತ ಹೇಳಿಲ್ಲ ಸರ್, ಅವ್ರನ್ನು ನಾವು ಮನುಷ್ಯ ಅಂತ ಕನ್ಸಿಡರ್ ಮಾಡಿದೀವಿ. ಪ್ರಾಣಿಗಳಿಗೆ ಕಂಪೇರ್ ಮಾಡಬೇಡಿ ಪ್ರಾಣಿಗಳಿಗೆ. ಇಟ್ ನಾಟ್ ಸರ್. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಅವ್ರಿಗೆ
ಈಗ ಗುಜರಾತ್ ಅಲ್ಲಿ ನಡೀತಲ್ಲ ಬಿಲ್ಕಿಸ್ ಬಾನೋ ಹಾ, ಕೇಸು, ಹೇಳಿ. ನಮ್ ರಿಪಬ್ಲಿಕ್ ಚಾನೆಲ್ ಅಲ್ಲಿ ನಾವು ಗುಜರಾತ್ ಸರ್ಕಾರ ಮತ್ತೆ ಬಿಜೆಪಿನ ಪ್ರಶ್ನೆ ಮಾಡಿದ್ದು ನಾವು ಹೋಗಿ ನೋಡಿ ಎಷ್ಟು ಡಿಬೇಟ್ ಮಾಡಿದೀವಿ ಒಳ್ಳೆ ಪಾಯಿಂಟ್ ಅನ್ನು ಹೋಗಿ ನೋಡಿ ಎತ್ತಿದ್ದೀರಾ. ನೀವು ಒಳ್ಳೆ ಹೋಗಿ ಪಾಯಿಂಟ್ ನೋಡಿ ನೀವು ಇದೇ ಹೋಗಿ ನೋಡಿ. ಕೇರಳದಲ್ಲಿ ಒಬ್ಬ ಅದು ಕೊಲೆಗಿಡಕ್ಕೆ ಗಲ್ಲು ಶಿಕ್ಷೆ ಕೊಟ್ಟು ರಿಯಾಜ್ ಅವರೇ ನೋಡಿ ನೋಡಿ ನಾವು ನೋಡಿ ನಿಮ್ಗೆ ಶಿಕ್ಷೆ ಆಗಿಲ್ಲ, ಅದೆಲ್ಲ ನಿಮ್ ಶಿಕ್ಷೆ ಆಗಿಲ್ಲ. ತಲೆಯಲ್ಲಿರೋದಲ್ಲ ರಿಯಾಜ್ ಅವರೇ, ಇದು ನಾವು ಸುಮ್ಮನೆ ಉದಾಹರಣೆ ತಲೆಯಲ್ಲಿರೋದು ಹೇಳ್ತಾ ಇಲ್ಲ, ತಲೆಯಲ್ಲಿ ಹುಳ ಇದೆ, ನಿಮ್ ತಲೆಯಲ್ಲಿ ಹುಳ, ನಿಮ್ ತಲೆಯಲ್ಲಿ ಹುಳ ಇದೆ. ಅಷ್ಟೇ ಇಟ್ನಾಳ್ ಸರ್ ಆಯ್ತು. ಈಗ ಮದ್ರಾಸ್ ಹೈಕೋರ್ಟ್ ನ ಒಂದು ಆಯ್ತು ಸರ್ ಆಯ್ತು ರಿಯಾ ಸರ್ ಆಯ್ತು, ನೀವು ಮಾತನಾಡಿದ್ರಿ, ನಾವು ಕೊಡ್ಬೇಕಾಗಿದ್ದ ಸಾಕ್ಷ್ಯ ನಾವು ಕೊಟ್ಟಿದ್ದೀವಿ. ಒಪ್ಪಬೇಕಾಗಿರೋದು ಬಿಡೋದು ನಿಮಗೆ ಬಿಟ್ಟಿದ ವಿಚಾರ, ನಾವು ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ನಂಬಿ ಅಂತ ಹೇಳಿ. ಇದು ಚರ್ಚೆ ಅಷ್ಟೇ, ನಾವೇ ಡಿಸೈಡ್ ಮಾಡೋದು, ಚರ್ಚೆ ಅಷ್ಟೇ. ಸರ್ ಮದ್ರಾಸ್ ಹೈಕೋರ್ಟ್ ನ ಒಂದು ಉಲ್ಲೇಖ, ಹಿಂದೂಗಳಿಗೂ ಕೂಡ ಧಾರ್ಮಿಕ ಆಚರಣೆಗಳನ್ನ, ಧರ್ಮದ ಕುರಿತಾದ ನಂಬಿಕೆಗಳನ್ನ ಅನುಸರಿಸಲಿಕ್ಕೆ ಫಂಡಮೆಂಟಲ್ ರೈಟ್ಸ್ ಇದೆ. ಅಂದ್ರೆ ಇಲ್ಲಿ ನಮ್ಮ ಭಾವನೆಗಳು ಅಂತ ಬಂದಾಗ ಹಿಂದೂಗಳು ಅದಕ್ಕೆ ಯಾವುದೋ ಒಂದು ಪಕ್ಷ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ಸಾಧ್ಯ ಅನ್ನೋ ಥರದಲ್ಲಿ ಯಾಕೆ ಆಗ್ತಿದೆ ಕಲ್ಪನೆ ಅಂತ ಹೇಳಿ. ಅದಕ್ಕಿಂತ ಮದ್ರಾಸ್ ಹೈಕೋರ್ಟ್ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಇದೆ, ಆರ್ಟಿಕಲ್ 25 ಎಲ್ಲರಿಗೂ ಸಹ ಎಲ್ಲ ಧರ್ಮಕ್ಕೂ ಕಾನ್ಸ್ಟಿಟ್ಯೂಷನ್ ಇರ್ತದೆ. ಧರ್ಮ ಫ್ರೀಡಮ್ ಆಫ್ ರಿಲಿಜನ್ ಅಂತ ಹೇಳೋದಿಲ್ಲ ಕಾನ್ಸ್ಟಿಟ್ಯೂಷನ್. ಬಹಳ ಚಂದ ಒಂದು ವರ್ಡ್ ಯೂಸ್ ಮಾಡ್ತದೆ ಕಾನ್ಸ್ಟಿಟ್ಯೂಷನ್, ಫ್ರೀಡಮ್ ಆಫ್ ಕಾನ್ಶಿಯಸ್ನೆಸ್. ಅಂದ್ರೆ ನನ್ನ ಪ್ರಜ್ಞೆಯ ಸ್ವಾತಂತ್ರ್ಯ, ನನ್ನ ಪ್ರಜ್ಞೆ ಯಾವ ಧರ್ಮಕ್ಕೆ ಒಲಿತದೋ ನಾನು ಆಚರಣೆ ಮಾಡ್ತೇನೆ, ಒಲಿದಿದ್ದರೆ ಇಲ್ಲ. ನಾನು ನಾಸ್ತಿಕನಾಗಿರುವುದಕ್ಕೂ ಇಲ್ಲಿ ಅವಕಾಶ ಇದೆ, ಎಲ್ಲ ಧರ್ಮಗಳನ್ನು ರಿಜೆಕ್ಟ್ ಮಾಡೋದಕ್ಕೂ ಅವಕಾಶ ಇದೆ, ಯಾವುದೇ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗೋದಕ್ಕೂ ಅವಕಾಶ ಇದೆ. ಫ್ರೀಡಮ್ ಆಫ್ ಕಾನ್ಷಿಯಸ್ನೆಸ್ ಅಂತದೆ ಕಾನ್ಸ್ಟಿಟ್ಯೂಷನು. ಅಷ್ಟು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ ಇರೋಗೂ ಕೂಡ ಯಾಕೆ ಈ ಥರ ಆಯಿತು ಅಂದರೆ ಆ ಒಂದು ಇತಿಹಾಸ, ಆ ಒಂದು ಡಿಬೇಟ್ ಚರ್ಚೆ ತುಂಬ ಮಾಡಿದೆವು ನಾವು. ಇಲ್ಲಿ ಯಾಕೆ ಅನೇಕ ಕಾರಣಗಳನ್ನು ಅನಿವಾರ್ಯತೆ ಗೊತ್ತಿಲ್ಲ ಕಾಂಗ್ರೆಸ್ಗೆ ಆ ಕಾಲದಲ್ಲಿ. ಒಂದು ಬಹುಶಃ ಹಿಂದೂ ಕಮ್ಯುನಿಟಿ ಭಾಳ ಮಿಡಲ್ ಕ್ಲಾಸ್ ಸೊಸೈಟಿ ನಮ್ಮದು. ನಾವು ಎಲೆಕ್ಷನ್ ಚುನಾವಣೆ ರಾಜಕೀಯದಲ್ಲಿ ಭಾಳ ಭಾಗವಹಿಸ್ತಿರ್ಲಿಲ್ಲ. ಅನೇಕ ಸಮುದಾಯಗಳು ಕರೆಕ್ಟ್ ಆಗಿ ವೋಟ್ ಹಾಕೋರು, ಹೀಗಾಗಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡಿರ್ಬೋದು ಕಾಂಗ್ರೆಸ್ ಅವಾಗ. ಅಲ್ಲ, ಶಿಲಾನ್ಯಾಸ ಮಾಡಿದ್ವಿ, ಆ ವಿಗ್ರಹ ಇಟ್ವಿ, ದೇವಸ್ಥಾನ ಓಪನ್ ಮಾಡಿದೀವಿ. ರಾಜೀವ್ ಗಾಂಧಿ ಅವರು ಕರ್ನಾಟಕದಲ್ಲಿ ದೇವಸ್ಥಾನಗಳು ಓಪನ್ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಯಾವುದೋ ಕಾರ್ಯ ನಿಲ್ಲಿಸೋದು ದಯವಿಟ್ಟು ಸರಿ ಇಲ್ಲ. ನೀವು ಒಳ್ಳೆ ಸರಿ ಇಲ್ಲ ನೀವು. ಆಗಿದ್ಮೇಲೆ ಒಂದೇ ದೇವಸ್ಥಾನಗಳು ಹೊಡೆದಾಕ್ತಾಗ ಸುಪ್ರೀಂ ಕೋರ್ಟ್ 1909 ಇಸ್ವಿಲಿ ಏನ್ ಬಂತು ನೋಡಿ. ಯಾವುದೇ ಪಬ್ಲಿಕ್ ಪ್ಲೇಸ್ ಅಲ್ಲಿ, ಯಾವುದೇ ಫುಟ್ಪಾತ್ ಅಲ್ಲಿ, ಪಾರ್ಕ್ ಅಲ್ಲಿ, ಸರ್ಕಾರಿ ಜಾಗದಲ್ಲಿ ಅವಾಗ 900 ದೇವಸ್ಥಾನ ಮೋದಿ ಹೊಡೆದಾಕಿ. ಇವಾಗ ಕಾಶಿ ಕಾರಿಡಾರ್ ಮಾಡಿದ್ರಲ್ಲ, ಎಷ್ಟು ಒಳ್ಳೆ ತುಂಬಾ ಹೆಸರುವಾಸಿ ಆದಂತ ಆಂಜನೇಯ ದೇವಸ್ಥಾನ ಹೊಡೆದು ಕಾರಿಡಾರ್ ದಾರಿ ಮಾಡಿಕೊಟ್ಟಿದ್ದಾರೆ. ಹಂಗಾರೆ ದೇವಸ್ಥಾನಗಳು ರಾಮಕೃಷ್ಣ, ನೀವು ಸ್ವಲ್ಪ ಯಾರು ಹೊಡೆದ ದೇವಸ್ಥಾನ ತಿರ್ಗಾ ಅದೇ ಹೇಳ್ತಿರಲ್ಲ ಸರ್ ನೀವು. ನಾನು ಅದೇ ಕೇಳ್ತಿದ್ದೆ ನಿಮಗೆ. 2001ರಲ್ಲಿ ನೀವು ಹೊಡಿಲಿಲ್ವಾ ಸರ್ ಅವರಲ್ಲಿ ಅಹಮದಾಬಾದ್ ಅಲ್ಲಿ? ನಿಮ್ಗೆ ನಿಮ್ಮ ಪಕ್ಷ ಏನ್ ಮಾಡ್ತಿತ್ತು ಅವಾಗ? ಇದೊಳ್ಳೆ ಸರಿನಲ್ಲ. ಮತ್ತೆ ನಿಮ್ಮ ಸಮಸ್ಯೆ ಮಾತಾಡಿಲ್ಲ ಅಂತ ಹೇಳ್ಬೇಡ್ರಿ ನೀವು. ಮಾತಾಡಿಲ್ಲ ಅಂತ ಹೇಳ್ಬೇಡ್ರಿ, ಸಾಕ್ಷಿ ಕೊಡಕ್ಕಾಗಲ್ಲ ನಿಮ್ಗೆ. ರಾಜೀವ್ ಗಾಂಧಿ ಕಾಲದಲ್ಲಿ ನಾನು 80ರಿಂದ ಈಗ 50ಕ್ಕೆ ಬಂದಿದೆ, ಬಿಕಾಸ್ ಯು ಫೇಲ್ಡ್ ಇನ್ ಬಿಲ್ಡಿಂಗ್ ನರೇಟಿವ್. ಈಗೇನೋ ಸರಿ ತಪ್ಪ ಸೋಲು ಗೆಲುವು ನಮಗೆ ಬೇಕಾಗಿಲ್ಲ, ನರೇಟಿವ್ ಅವತ್ತು ಮಾಡ್ಬೇಕು. ಓಪನ್ ಮಾಡಿದ್ದೀವಿ, ನೀವು ಹೇಳಲೇ ಇಲ್ಲ. ಈಗ ಮಾತಾಡಲ್ಲ ನಿಮ್ಗೆ. ಮೋದಿ ಅವರು ಅವತ್ತು ರಸ್ತೆ ಬದಿನೆಲ್ಲ ದೇವಸ್ಥಾನ 900 ದೇವಸ್ಥಾನ ಮತ್ತೆ ಮಾತಾಡೋದಲ್ಲ ನೀವು. ಕಾಂಗ್ರೆಸ್ ರಾಮಕೃಷ್ಣ ಅವರೇ 2001ರಲ್ಲಿ ದೇವಸ್ಥಾನ 900 ದೇವಸ್ಥಾನ ಹೊಡೆದಿದ್ದೀರಿ ಸರ್ ನೀವು. ಅಷ್ಟು ಬ್ಲಡ್ ಪ್ರೆಷರ್ ಅದೊಂದು ಮತ್ತೆ ಗುರುದ್ವಾರ ಇದೆಯಲ್ಲ, ಎರಡು ಕೇಸಲ್ಲಿ ಒಂದು 5 ನಿಮಿಷ ಎರಡು ಕೇಸಲ್ಲಿ 2009 ತೀರ್ಪು ಬಂತು. ಇಡೀ ಸಾರ್ವಜನಿಕ ಪ್ರದೇಶಗಳಲ್ಲಿ, ಫುಟ್ಪಾತ್ ಅಲ್ಲಿ, ಆಟದ ಮೈದಾನದಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಮೋದಿ ಅವರು ಅವತ್ತು ಮಾಡಿದ್ದು, ಗುರುದ್ವಾರದವ್ರು ಯಾರೋ ಮಧ್ಯದಲ್ಲಿ ಕಟ್ಟಿದ್ದು ಎಲ್ಲ ತಪ್ಪು ಅಂತ ಹೇಳಿ ಅವತ್ತು 900 ದೇವಸ್ಥಾನ ರೀ ಮೋದಿ ಅವರು ಬೆಂಗಳೂರು ಕಾರ್ಪೊರೇಷನ್ ಮಾಡಿದ್ದಾರೆ. ನಿನ್ನೆ ಒಂದಾಗಿದೆ ಕೇಸು, ರಸ್ತೆ ಬದಿಯಲ್ಲಿ ಭಾರಿ ಭಕ್ತರು ಬಿಜೆಪಿ ಅವ್ರು ಮಾಡ್ತಿರೋದು. ನಿಮ್ದೇ ಪ್ರಶ್ನೆ ನಾನು ಅಶೋಕ್ ಗೌಡ್ರಿ ಕೇಳ್ತಿದ್ದೀನಿ. ಕೃಷ್ಣ ಸರ್ ಆಯ್ತು, ನಿಮ್ದೇ ಪ್ರಶ್ನೆ ನಾನು ಕೇಳ್ತಿದ್ದೀನಿ ಬಿಜೆಪಿ ಅವ್ರಿಗೆ. ಪೂಜೆ ಮಾಡ್ತೀನಿ, ದೇವಸ್ಥಾನ ಹೊಡೆಯುವಂತ ಅವಶ್ಯಕತೆ ಇಲ್ಲ. ಫ್ಲೈಯರ್ ಮಾಡ್ಕೊಡ್ರಿ ಬೇಡ ಅಂದವರು. ದೇವಸ್ಥಾನಗಳು ಹೊಡೆದ್ಬಿಟ್ಟು ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ಬೇಕಾ?
ಆಯ್ತು ಆಯ್ತಾ ಇರೋ ದೇವಸ್ಥಾನಗಳು ನೋಡಿ, ಆಂಜನೇಯ ದೇವಸ್ಥಾನ ಅದೇ ಹೇಳಿದ್ ನಿಮ್ಗೆ. ಈಗ ಎಲ್ಲಿಂದ ನೀವು ಎಲ್ಲಿ ಎಲ್ಲಿ ತಗೊಳ್ಳಿ ನೀವು? ಆಯ್ತು? ನಾವ್ ಹೇಳ್ತಕ್ಕಂಥದ್ದು ದೇವಸ್ಥಾನಗಳನ್ನು ಹೊಡೆದಂತ ಮೋದಿ ಬಗ್ಗೆ ಒಂದು ಪಾಯಿಂಟ್ ಎತ್ತಲ್ಲ ನೀವು. ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಅವ್ರು ಯಾವಾಗಲೂ ಕಾರ್ನರ್